ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 113. ಇಂದಿನ ಸಂಚಿಕೆಯಲ್ಲಿ ಆದಿ ಅವಳು ಒಂದು ಬಾರಿ ಕಣ್ಬಿಟ್ರೆ ಸಾಕು ಎಂದು ತನ್ನ ನೋವಿನ ಧ್ವನಿಲೇ, ಆದ್ಯ ಕಣ್ಬಿಡೆ, ಇಷ್ಟೊಂದು ಹಠ ಮಾಡಬೇಡ, ಸಾರಿ, ನಿನ್ನ ಬಿಟ್ಟು ಹೋಗಬಾರ್ದಿತ್ತು, ನಿನ್ನ ಜೊತೆ ಇಂಥ ಸಮಯದಲ್ಲಿ ನಾನು ಇರಬೇಕಿತ್ತು, ಅದಕ್ಕೆ ಇಷ್ಟು ಕೋಪ ಮಾಡಿಕೊಂಡು ನನ್ನ ನೋವು ಮಾಡ್ತಿದ್ಯಾ, ಎದ್ದೇಳ ಆದ್ಯ ಎಂದು ಮತ್ತೊಮ್ಮೆ ಅವಳ ಕೈನ ಅಲುಗಾಡಿಸ್ದ. ಆದರೆ ಆದ್ಯ ಎಚ್ಚರ ಇದ್ದಾಗ ಹೇಗೆ ಹಠ ಮಾಡ್ತಿದ್ಲೋ, ಈಗ ಪ್ರಜ್ಞೆ ಇಲ್ಲದೆ ಇರುವಾಗಲೂ ಅದೇ ಆಟ ಅವಳದು. ಆದಿಗೆ ಜಾಸ್ತಿ ಸಮಯ ತನ್ನ ದುಃಖನ ತಡೆಯೋಕ್ಕಾಗಲಿಲ್ಲ. ಆದ್ಯ ಕಣ್ಬಿಡೆ ಎಂದು ಅವಳ ಹಣೆಗೆ ತನ್ನ ಹಣೆ ತಾಕಿಸಿ ಅವಳ ಮಗನ ಬೊಗಸೆಯಲ್ಲಿ ಹಿಡಿದು, ಸಾರಿ ಕಣೆ, ಇನ್ಯಾವತ್ತೂ ಹೀಗೆ ನಿನ್ನ ಬಿಟ್ಟು ಹೋಗಲ್ಲ, ಪ್ಲೀಸ್ ಮಾತಾಡು ಆದ್ಯ ಎಂದವನ ಕಣ್ಣೀರು ಆದ್ಯ ಕಣ್ಣಿನ ಮೇಲೆ ಸೋಕಿತು. ಅವನ ಕಣ್ಣೀರೇ ಅವಳ ಜೀವ ಎನ್ನುವಂತೆ ಅವಳ ಕೈ ಮೆಲ್ಲಗೆ ಅಲುಗಾಡಿಸಿದ್ಲು. ಆದ್ಯ ಎಂದು ಮತ್ತೊಮ್ಮೆ ಅವಳನ್ನು ಎಚ್ಚರಿಸ್ದ. ಸ್ವಲ್ಪ ಸಮಯ ಆದ ಮೇಲೆ ಮೆಲ್ಲಗೆ ಕಷ್ಟಪಟ್ಟು ಕಣ್ಬಿಟ್ಲು ಆದ್ಯ. ಆದಿ ಕಣ್ಣಿಂದ ಜಾರಿದ ನೀರು ಅವಳ ಹಣೆ, ಕಣ್ಣು, ಕೆನ್ನೆ ತೊಯ್ದಿತು. ಆದ್ಯ ಕಣ್ಣು ತೆರೆದ ತಕ್ಷಣ ಅವಳ ಮುಖದ ಮುಂದೆ ಇದ್ದ ಆದಿ ಮುಖ ನೋಡಿ ಮೆಲ್ಲಗೆ ಅವಳ ಕಣ್ಣಿಂದ ನೀರು ಜಾರಿಸಿ ಆದಿ ಎಂದು ಉಸಿರಿದ್ಲು. ಆದಿ ಗಟ್ಟಿಯಾಗಿ ಕಣ್ಮುಚ್ಚಿ ಅವಳನ್ನು ಮಲಗಿದ್ದಲ್ಲೇ ತಬ್ಬಿ, ಸಾರಿ ಕಣೆ ಎಂದ. ತಕ್ಷಣ ಆದ್ಯ ಅವನ ಶರ್ಟ್ನ ಗಟ್ಟಿಯಾಗಿ ಹಿಡಿದು ಕಣ್ಣಲ್ಲಿ ನೀರು ಹರಿಸುತ್ತಾ, ನೀನು ನಿನ್ನ ಪ್ರಾಮಿಸ್ನ ಬ್ರೇಕ್ ಮಾಡಿದ್ಯಾ ಆದಿ, ಐ ಹೇಟ್ ಯು ಎಂದವಳು ಇನ್ನಷ್ಟು ಅವನ ಶರ್ಟ್ನ ಗಟ್ಟಿಯಾಗಿ ಹಿಡಿದ್ಲು. ಆದಿ ಸಾರಿ, ಐ ಆಮ್ ರಿಯಲಿ ಸಾರಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಅವಳ ಮೊಗನ ಬೊಗಸೆಯಲ್ಲಿ ಹಿಡಿದು ಅವಳಿನ್ನೂ ಅವನಿಂದ ದೂರ ಆಗೋಕ್ಕೆ ಇಷ್ಟಪಡದೆ ಇನ್ನೂ ಗಟ್ಟಿಯಾಗಿ ಅವನ ಶರ್ಟ್ ಹಿಡ್ದಿರೋದನ್ನು ನೋಡಿ, ಯು ಕಾಂಟ್ ಹೇಟ್ ಮೀ ಎಂದು ಸಣ್ಣಗೆ ನಗುತ್ತಾ, ಹೇಟ್ ಮಾಡೋರು ಯಾರೂ ಹೀಗೆ ಗಟ್ಟಿಯಾಗಿ ಹಿಡ್ಕೊಳ್ಳಲ್ಲ ಎಂದು ಮತ್ತೊಮ್ಮೆ ತಬ್ಬಿ, ಐ ಲವ್ ಯು ಎಂದು ತನ್ನ ಕಣ್ಣು ಒರೆಸಿ, ಹೇ ನಮ್ಮ ಪಾಪು ತರ್ತೀನಿ ಇರು ಎಂದ. ಆದ್ಯ ಹೇಗಿದೆ ನಮ್ಮ ಪಾಪು ಎಂದಳು. ಆದಿ ನೋಡಿಲ್ಲ ಎಂದ. ಆದ್ಯ ಕಣ್ಣು ಚಿಕ್ಕದು ಮಾಡಿ ನೋಡಿದ್ಲು ಅವನನ್ನೇ. ಆದಿ ಅವಳ ಮುಖನೇ ನೋಡುತ್ತಾ, ನನಗೆ ಮಗುನ ಇಲ್ಲ ಹೆಂಡತಿನ ಅನ್ನೋದು ಬಂದಾಗ ಮೊದಲು ಪ್ರೀತಿ ಕೊಟ್ಟವಳು ನೀನು, ನಿನ್ನಿಂದ ಅವನು ಎಂದವನು ಅವಳ ಕೆನ್ನೆಯನ್ನು ಸವರಿ, ನಿನ್ನೆ ಮೊದಲು ನೋಡಕ್ಕೆ ಬಂದೆ ಎಂದ. ಆದ್ಯ ಅವನ ಎದೆಗೆ ತನ್ನ ತಲೆ ಹೊರಗಿಸಿ, ಮಗು ತಗೊಂಡು ಬನ್ನಿ ಎಂದಳು. ಇದನ್ನೆಲ್ಲ ಹೊರಗೆ ನಿಂತು ನೋಡುತ್ತಿದ್ದುದು ಮಾತ್ರ ರಮೇಶ್ ಮತ್ತು ಸುಧಾ. ತಮ್ಮ ಮಗ ಸೊಸೆ ಒಬ್ಬರಿಗೊಬ್ಬರು ಅದೆಷ್ಟು ಪ್ರೀತಿ ಮಾಡ್ತಾರೆ ಎಂದು ನೋಡಿ ಆ ಹಿರಿ ಜೀವಗಳು ಕಣ್ತುಂಬಿ ಮಗುನ ಎತ್ಕೊಂಡು ವಾರ್ಡ್ ಬಳಿ ಬಂದರು. ಆದಿ ಹೊರಗೆ ಬಂದವನ ಮುಂದೆ ತನ್ನ ಪುಟ್ಟ ಕನಸಿನ ಕುಡಿ ಇರೋದು ನೋಡಿ ತುಂಬ ನಾಜೂಕಾಗಿ ತನ್ನ ತೋಳಿಗೆ ತಗೊಂಡ. ಸುಧಾ ಅವರು, ಆದಿ, ಪಾಪು 800 ಗ್ರಾಮ್ ಇದೆ ಅಂತೆ, ಆರೋಗ್ಯವಾಗಿದೆಯಂತೆ ಎಂದವರು, ಆದಿ ಹೇಗಿದ್ದಾಳೆ ಈಗ, ನೋವಿದೆಯಂತ ಎಂದರು ಕಾಳಜಿಯಿಂದ. ಆದಿ ಮಾತಾಡಿದ್ಲು, ಅಮ್ಮ, ಇನ್ನೂ ಅದನ್ನೆಲ್ಲ ಕೇಳಿಲ್ಲ, ನಿನ್ನ ಸೊಸೆ ಮೊದಲೇ ಹಠಮಾರಿ ಅಲ್ವಾ, ಇಷ್ಟೊತ್ತಾಯಿತು ಮಾತಾಡೋಕ್ಕೆ ಎಂದ ನಗುತ್ತ. ಅವನ ಈ ಗುಣನೇ ಸುಧಾ ಮತ್ತು ರಮೇಶ್ಗೆ ಇಷ್ಟ. ಎಷ್ಟೊತ್ತು ಅವಳು ಮಾತಾಡಿಲ್ಲ ಅಂತ ಅಳುತ್ತಿದ್ದವನು ಈಗ ನಾರ್ಮಲ್ ಆಗಿ ತಮ್ಮ ತಂದೆ ತಾಯಿಗೆ ನೋವು ಕೊಡೋಕ್ಕೆ ಇಷ್ಟಪಡದೆ ಹೀಗೆ ಹೇಳಿದ್ದ. ಅವನ ಮಾತು ಕೇಳಿದ ರಮೇಶ್ ಕೂಡ ನಕ್ಕು, ಹೋಗಿ ಮಗು ತೋರಿಸು ಎಂದು ಕಳಿಸಿದ್ರು. ಸುಧಾ ಅವರು, ರಮೇಶ್, ಆದಿ ಎಷ್ಟೇ ನೋವಿದ್ರೂ ಯಾರಿಗೂ ಹೇಳ್ಕೊಳಲ್ಲ, ಚಿಕ್ಕವನಾಗಿದ್ದಾಗಿಂದನೂ ಹೀಗೆ ಎಂದೂ ಯಾರಿಗೂ ತೊಂದರೆ ಕೊಡಲ್ಲ ನನ್ನ ಮಗ, ಸಂಬಂಧಗಳನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಎಂದು ಅತ್ತೆಗೆ ಕಾಲ್ ಮಾಡಿ ಸುಪ್ರಿಯಾ ಎಲ್ಲರಿಗೂ ಆದಿಗೆ ಮಗು ಆಗಿರುವ ವಿಷಯ ತಿಳಿಸಿ ಎಂದರು. ರಮೇಶ್ ಎಂದವರು ತಮ್ಮ ಫೋನ್ ಇಲ್ಲದ ಕಾರಣ ಸುಧಾ ಅವರ ಫೋನ್ ತಗೊಂಡು ಬಿಲ್ಲಮ್ಮನಿಗೆ ಕಾಲ್ ಮಾಡಿದರು.
ಇಂಡಿಯಾದಲ್ಲಿ ಈಗಿನ್ನೂ ಬೆಳಕಾಗಿತ್ತು. ಬಿರ್ಲಾ ಮನೆ ಫೋನ್ ರಿಂಗ್ ಆಯಿತು. ಸುಪ್ರಿಯಾ ಅವರು ಬಂದು, ಯಾರಪ್ಪ ಬೆಳಿಗ್ಗೆ ಬೆಳಿಗ್ಗೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತಿದ್ದಾರೆ ಎಂದು ರಿಸೀವ್ ಮಾಡಿದ್ರು. ರಮೇಶ್ ಹಲೋ ಅಂದರು. ಅವರ ಧ್ವನಿ ಕೇಳಿನೇ ಬಾವಾ ಎಂದು, ಹೇಗಿದ್ದೀರಾ, ಆದಿ ಅಕ್ಕ ಆದ್ಯ ಎಲ್ಲ ಹೇಗಿದ್ದಾರೆ ಎಂದು ಒಂದೇ ಉಸಿರಿಗೆ ಕೇಳಿದ್ರು ಸುಪ್ರಿಯಾ ಅವರು. ರಮೇಶ್ ಇಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಎಂದವರು. ಅಮ್ಮ ಮಲಗಿದ್ದಾರಾ ಎಂದು, ಅಲ್ಲೆಲ್ಲ ಹೇಗಿದ್ದೀರಾ ಎಂದು ಕೇಳಿದರು. ಸುಪ್ರಿಯಾ ಅವರು ಎಲ್ಲರೂ ಚೆನ್ನಾಗಿದ್ದೀವಿ ಎಂದರು. ರಮೇಶ್ ಅವರು, ನಾನು ಕಾಲ್ ಮಾಡಿದ ವಿಷಯ ಅಂದರೆ ಆದಿಗೆ ಮಗು ಆಯಿತು, ಗಂಡು ಮಗು. ಅದಕ್ಕೆ ಕಾಲ್ ಮಾಡಿದೆ. ಮತ್ತೆ ನನ್ನ ಫೋನ್ ಕಳೆದೋಗಿದೆ, ಅದಕ್ಕೆ ಯಾರು ಕಾಲ್ ಮಾಡಬೇಡಿ ಎಂದರು. ಸುಪ್ರಿಯಾ ಅವರು, ಏನು ಆದಿಗೆ ಮಗುನಾ, ನಮ್ಮ ಮನೆಗೆ ಜೂನಿಯರ್ ಆದಿ ಬಂದಿದ್ದಾನ ಎಂದು ತುಂಬ ಖುಷಿಯಲ್ಲಿ ಎಲ್ಲರೂ ಬನ್ನಿ ಎಂದು ಜೋರಾಗಿ ಕರೆದರು. ಈ ಕಡೆ ಲೈನಲ್ಲಿದ್ದ ರಮೇಶ್ ಅವರು, ಅಯ್ಯೋ ಸುಪ್ರಿಯಾ ಯಾಕೆಷ್ಟು ಎಕ್ಸಿಟ್ ಆಗಿದೆಯಾ ಎಂದು, ಎಲ್ಲರೂ ಮಲಗಿರ್ತಾರೆ ಬಿಡು ಆಮೇಲೆ ಹೇಳು ಅಂದರು. ಇಲ್ಲ ಬಾಬಾ, ಇದು ಎಷ್ಟು ಸಂತೋಷದ ವಿಷಯ ಎಂದು, ಒಂದೇ ನಿಮಿಷ ಅತ್ತೆನ ಕರ್ಕೊಂಡು ಬರ್ತೀನಿ ಎಂದು ಹಾಗೆ ಫೋನ್ ಇಟ್ಟು ಅಲ್ಲಿಂದ ಹೋಗ್ತಾರೆ. ತುಂಬ ಏಜ್ ಆಗಿರುವ ರಾಧಾ ಅವರು, ಸುಪ್ರಿಯಾ ಯಾಕೆಷ್ಟು ಕಿರ್ಚುತ್ತಿದೆಯಾ ಎಂದರು ಗದರುವಂತೆ. ಸುಪ್ರಿಯಾ ಅವರು, ಅಯ್ಯೋ ಅಮ್ಮ, ನೀವು ಮುತ್ತಜ್ಜಿ ಆಗಿದ್ದೀರಾ, ನಮ್ಮ ಆದಿಗೆ ಪುಟ್ಟ ಜೂನಿಯರ್ ಹುಟ್ಟಿದ್ದಾನೆ ಎಂದು ಕುಣಿಯೋದು ಒಂದು ಬಾಕಿ ಇತ್ತು. ಅಷ್ಟೊತ್ತಿಗೆ ವೈಭವ್ ಬಂದು, ಅಮ್ಮ ಎಂದ. ವರದಿನಿ ಕೂಡ, ಅತ್ತೆ ಏನಾಯಿತು, ಯಾಕಿಷ್ಟು ಖುಷಿಯಾಗಿದ್ದೀರಾ ಎಂದು ಕೇಳಲು. ಸುಪ್ರಿಯಾ ಅವರು ನಗುತ್ತಾ, ನಾವೆಲ್ಲ ಈಗ ಫಾರಿನ್ ಹೋಗಬೇಕು ಎಂದರು. ವೈಭವ್, ಅಮ್ಮ ಯಾಕೆ, ಏನಾದರೂ ಪ್ರಾಬ್ಲಮ್ ಎಂದರೆ ಮಾತೇ ಬರದೆ ನಿಂತಿದ್ದ ರಾಧಾ ಅವರನ್ನು ನೋಡುತ್ತಾ, ಸುಪ್ರಿಯಾ ಈ ಮನೆಗೆ ಮರಿ ಹಾದಿ ಬಂದಿದ್ದಾನೆ ಎಂದು, ಆದಿಗೆ ಮಗು ಆಗಿದೆ, ರಮೇಶ್ ಭಾವ ಎಂದು, ಅಯ್ಯೋ ನನ್ನ ಬುದ್ಧಿಗಿಷ್ಟು, ಭಾವ ಇನ್ನೂ ಲೈನ್ನಲ್ಲೇ ಇದ್ದಾರೆ ಎಂದು, ಅಮ್ಮ ಬನ್ನಿ ಎಂದು ಫೋನ್ ಇದ್ದ ಕಡೆಗೆ ರಾಧಾ ಅವರನ್ನು ಕರ್ಕೊಂಡು ಹೋಗ್ತಾರೆ. ರಾಧಾ ಅವರು ಫೋನ್ ಕಿವಿಗೆ ಇಟ್ಕೊಂಡು ಹಲೋ ಎಂದರು. ಅವರ ಮೆಲ್ಲನೆ ಧ್ವನಿಯಿಂದ ರಮೇಶ್ಗೆ ತನ್ನ ತಾಯಿ ಉಸಿರಿನ ಶಾಖ ತಗಲಿದಂತೆ ತನ್ನ ಕೈಯಲ್ಲಿ ಇದ್ದ ಫೋನ್ನ ಒಮ್ಮೆ ನೋಡಿ ಅಮ್ಮ ಎಂದರು. ಆ ಕಡೆಯಿಂದ ನಾನು ಚೆನ್ನಾಗಿದ್ದೀನಿ, ಅಲ್ಲಿ ಅಲ್ಲಿ ಎಲ್ಲ ಹೇಗಿದ್ದಾರೆ, ನನ್ನ ಆದಿ ಹೇಗಿದ್ದಾನೆ ಎಂದರು. ರಮೇಶ್ ಅವರು, ಆದಿಗೆ ಗಂಡು ಮಗುವಾಗಿದೆ ಎಂದರು. ಅಷ್ಟೊತ್ತಿಗೆ ವೈಭವ್, ಫೋನ್ ಕೊಡಿ ಅಜ್ಜಿ, ನೀವು ಆಮೇಲೆ ಮಾತಾಡಿವ್ರಂತೆ ಎಂದು, ಅಲೋ ಚಿಕ್ಕಪ್ಪ, ಆದಿ ಹೇಗಿದ್ದಾನೆ, ಆದ್ಯ ಹೇಗಿದ್ದಾರೆ, ಮತ್ತು ಸುಧಾಮ್ಮ ಎಂದು, ನಾವೆಲ್ಲ ಇವತ್ತೇ ಹೊರಟು ಬರ್ತೀವಿ, ಅತ್ತೆ ಎಲ್ಲ ಅಲ್ಲೇ ಇದ್ದಾರಾ ಎಂದು ಕೇಳುತ್ತಿದ್ರೆ ಸುಪ್ರಿಯಾ ಅವರು, ಏ ಕೊಡ ಎಂದು ಆ ಫೋನ್ ಕಿತ್ಕೊಂಡು, ಬಾಬಾ ಅಕ್ಕನಿಗೆ ಫೋನ್ ಕೊಡಿ ಅಂದರು. ರಮೇಶ್, ಹಾಂ ಹಾಂ ಕೊಟ್ಟೆ ಎಂದು ನಗುತ್ತಾ, ಸುಧಾ ಸುಪ್ರಿಯಾ ಎಂದರು. ಸುಧಾ ಅವರು ನಗುತ್ತಾ ಹಲೋ ಎಂದರು. ಅವ್ರ ಮಾತು ಕೇಳಿದ ಸುಪ್ರಿಯಾ ಅವರು ಕಣ್ತುಂಬಿ, ಅಕ್ಕ ಹೇಗಿದ್ಯಾ, ಅಂತೂ ಅಜ್ಜಿಯಾಗಿಬಿಟ್ಟೆ ಎಂದು, ಇವನಬ್ಬ ಯಾವಾಗ ನನ್ನ ಅಜ್ಜಿ ಮಾಡ್ತಾನೋ ಎಂದು ವೈಭವ್ ಕಿವಿ ಹಿಂಡಿದ್ರೆ, ವೈಭವ್ ನೋವು ಅಮ್ಮ ಎಂದು, ಆದಿ ಅಣ್ಣ ಅಲ್ವಾ ಅದಕ್ಕೆ ವೆಯ್ಟಿಂಗ್, ಈಗ ನೆಕ್ಸ್ಟು ನಾವು ಗುಡ್ ನ್ಯೂಸ್ ಕೊಡೋದೆ ಎಂದ ನಗುತ್ತಾ. ಇವರೆಲ್ಲರ ಸಂತೋಷ ನೋಡಿದ ಸುಧಾ ಅವರು, ನೀವೆಲ್ಲ ಯಾವಾಗ ಬರ್ತೀರಾ ಎಂದರು. ವೈಭವ್, ನೋ ನಾವು ಹೇಳಲ್ಲ, ಸರ್ಪ್ರೈಸ್ ಎಂದು, ಬಾಯಮ್ಮ ಎಂದು ಕಾಲ್ ಕಟ್ ಮಾಡಿ ರಾಧಾ ಅವರ ಭುಜ ಹಿಡಿದು, ಆದಷ್ಟು ಬೇಗ ಮರ್ಯಾದೆ ನೋಡೋ ಆಸೆ ಅಲ್ವಾ ಅಜ್ಜಿ ಎಂದ. ರಾಧಾ ಅವರು ಇರದೇ ಇರುತ್ತಾ ಎಂದರು. ವೈಭವ್, ಹಾಗಾದರೆ ಹೋಗೋಣ, ಸಂಜೆ ಫ್ಲೈಟ್ಗೆ, ನಾಳೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಎಂದು, ವರು ಎಲ್ಲ ಪ್ಯಾಕ್ ಮಾಡು, ಹಾಗೆ ಮಾವನಿಗೂ ವಿಷಯ ತಿಳಿಸು, ಅವರ ಶಿಷ್ಯನ ಸಾಧನೆ ನೋಡೋದು ಬೇಡವಾ ಎಂದ ನಗುತ್ತಾ. ಸುಪ್ರಿಯಾ, ಹಲೋ, ನನ್ನ ಮಗನ ಬಗ್ಗೆ ಏನೋ ಹಾಗೆ ಮಾತಾಡ್ತೀಯಾ, ನೀನೇನು ದಬ್ಬಾಗ್ತಿದ್ಯಾ ಅಂತ ನಾನು ನೋಡ್ತೀನಿ ಎಂದು ನಗುತ್ತಾ, ನಾನು ನನ್ನ ಮೊಮ್ಮಗಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಕಣೋ, ಹೊರ ಕರ್ಕೊಂಡು ಹೋಗು ಅಂದರು. ಅಲ್ಲೇ ಇದ್ದ ರಾಧಾ ಅವರು ಏನನ್ನೋ ನೆನೆದು, ವೈಭವ್ ಮನೆಗೆ ಚಿನ್ನ ಪಾಲಿಷ್ ಮಾಡೋರನ್ನು ಕರೆಸು ಎಂದರು. ವೈಭವ್, ಓಹೋ ಅಜ್ಜಿ ಏನೋ ದೊಡ್ಡದಾಗಿ ಕೊಡೋ ಪ್ಲ್ಯಾನ್ ಮಾಡಿದ್ದಾರೆ ಎಂದು, ಓಕೆ ಓಕೆ ನಿಮಗೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ, ನನಗೆ ಟೈಮ್ ಇಲ್ಲ ಎಂದು, ಸುಮಂತ್ ನಿಮ್ಮ ಹೆಲ್ಪ್ ಬೇಕು ಎಂದ ಮಾತಾಡುತ್ತಾ ಹೋಗ್ತಾನೆ. ಈತ ICU ರೂಮ್ನಲ್ಲಿ ತನ್ನ ಮಗುನ ಜೋಪಾನವಾಗಿ ಹಿಡಿದು ಆದ್ಯ ಮುಂದೆ ಹಿಡಿದು, ಇಲ್ನೋಡು ಎಂದು ಮಗುನ ತೋರಿಸ್ದ. ಆದ್ಯ ಒಮ್ಮೆ ಹಾದಿ ಮುಖ ನೋಡಿ, ಮರಿ ಹಾದಿ ಎಂದು
ನಿನ್ನ ಥರನೇ ಇದ್ದಾನೆ ಅಲ್ವಾ ಎಂದಳು. ಆದಿ ಕಣ್ಣು ಮೂಗು ನಂದೆ, ಬಟ್ಟು ಮುಖ ಸ್ವಲ್ಪ ನನ್ನ ಶ್ರೀಮತಿನೂ ಹೋಲ್ತಾನೆ ಎಂದ ನಗುತ್ತ. ಆದಿ ತುಂಬ ಪ್ರೀತಿಯಾದಾಗ ಹೀಗೆ ಶ್ರೀಮತಿ ಅನ್ನೋದು ಎಂದು ತಿಳಿದಿದ್ದ ಆದ್ಯ ನಗುತ್ತಾ, ಆದಿ ಅಮ್ಮ ಅತ್ತೆ ಎಂದಳು. ಆದಿ ಅತ್ತೆ ಗಂಜಿ ಕುಡ್ತಿದ್ದಾರೆ, ಅಮ್ಮ ಇಲ್ಲೇ ಹೋಗಿದ್ದಾರೆ, ನಮ್ಮದೇ ಅವ್ರು ಯಾಕೆ ಅಂತ ಎಂದ ನಗುತ್ತ. ಆದ್ಯ ಅವನ ನಗು ಮುಖ ನೋಡಿ ಮನದಲ್ಲೇ, ನಿನಗೆ ಸ್ವಲ್ಪ ಏನಾದರೂ ಆಗಿದ್ರೆ ಈ ಆದ್ಯ ಜೀವಂತ ಶವ ಆಗಿ ಇನ್ನೊಬ್ಬ ಯಮುನಾ ಸ್ಥಿತಿ ತಲುಪ್ತಿದ್ಲು ಎಂದುಕೊಂಡಳು. ಅವತ್ತು ಅಲ್ಲೇ ಉಳಿದು ನೆಕ್ಸ್ಟ್ ಡೇನೇ ಮನೆಗೆ ಶಿಫ್ಟ್ ಮಾಡೋಕ್ಕೆ ರಾಘವನ್ ಕೇಳಿದರು. ಅವರು ಡಾಕ್ಟರ್ ಆಗಿದ್ದರಿಂದ ಓಕೆ ಎಂದು ಒಪ್ಪಿ ಮನೆಗೆ ಕಳಿಸ್ಕೊಟ್ರು. ಆದಿ ಮಗುನ ಎತ್ಕೊಂಡು ಆದ್ಯ ಕೂರಕ್ಕೆ ಆಗದ ಕಾರಣ ಸ್ಟ್ರೆಚರ್ ಮೇಲೆ ಕರೆತಂದರು. ಮೂವರಿಗೂ ಕೆಂಪು ನೀರಿನಲ್ಲಿ ಆರತಿ ಮಾಡಿದ ಯಮುನಾ ತನ್ನ ಮೊಮ್ಮಗು ಪಡೆದ್ರು. ಆದ್ಯನ ತನ್ನ ರೂಮ್ಗೆ ಶಿಫ್ಟ್ ಮಾಡಿಸ್ದ. ಜೊತೆಗೆ ಮನೆಯಲ್ಲಿ ಅದಾಗಲೇ ಎದುಗೆ ಹೇಳಿ ಲಿಫ್ಟ್ ಕೂಡ ಮಾಡಿಸಿದ. ಇದನ್ನು ನೋಡಿದ ರಮೇಶ್ ಮನದಲ್ಲೇ ನನ್ನ ಮಗ ತುಂಬ ಬುದ್ಧಿವಂತ ಎಂದು ನಗುತ್ತಾ ಏನು ಬೇಕಾದರೂ ಮಾಡುವ ಜಾದುಗಾರ ಎಂದುಕೊಂಡರು. ಸುಧಾ ಅವರು ತಮ್ಮ ಮಗನ ಕಡೆ ನೋಡಿ, ಇದೇನೋ ಇರೋ 3 ಫ್ಲೋರ್ಗೆ ಲಿಫ್ಟ್ ಎಂದರೆ, ಆದಿ ಮತ್ತೆ ನೀವೆಲ್ಲ ಓಡಾಡೋಕ್ಕಾಗತ್ತಾ, ಅದಕ್ಕೆ ಇದು ಎಂದು ಮನದಲ್ಲೇ ಮೇಲೆ ಓಡಾಡೋಕ್ಕೆ ಆಗಲ್ಲ ಅಂತ ಆದ್ಯನ್ನ ಇಲ್ಲೇ ಕೆಳಗಿನ ರೂಮ್ನಲ್ಲಿ ಇರಿಸುತ್ತಾರೆ. ಅದೇ ಲಿಫ್ಟ್ ಇದ್ದರೆ ಅದರ ಪ್ರಮೇಯನೇ ಇರಲ್ಲ. ನನ್ನ ಜೊತೆ ನನ್ನ ಮಗು, ನನ್ನ ಹೆಂಡತಿ ನನ್ನ ರೂಮ್ನಲ್ಲೇ ಇರ್ತಾರೆ ಎಂದುಕೊಂಡ. ಸುಧಾ ಅವರಿಗೆ ತಮ್ಮ ಮಗನ ಮನಸ್ಸು ತಿಳಿದಿದ್ದರಿಂದ, ಹೌದು ಕಣೋ ಗೊತ್ತಾಯ್ತು ಎಂದವರು, ನೀನು ಕೆಳಗಿನ ರೂಮ್ನಲ್ಲಿ ನಿಮ್ಮ ಅಪ್ಪನ ಜೊತೆ ಇರು ಎಂದರೆ ರಮೇಶ್ ನಕ್ರೆ ಅವ್ರ ಮಾತು ಕೇಳಿ ಆದಿ ಅಮ್ಮ ಎಂದ ಮೂತ್ತ ಮುಖ ಮಾಡಿ. ಯಮುನಾ ರಾಘವನ್ ನಗುತ್ತಾ, ನಿನ್ನಿಷ್ಟ ಕಣಪ್ಪ, ನಿಮಗೆ ನಾವು ಡಿಸ್ಟರ್ಬ್ ಮಾಡಲ್ಲ ಎಂದರು. ಆದಿ ತನ್ನ ಮಗನ ಸಾಫ್ಟ್ ಬೆಡ್ ಮೇಲೆ ಮಲಗಿಸಿ ಒಮ್ಮೆ ಕಣ್ತುಂಬ ತನ್ನ ಮಗನನ್ನು ನೋಡಿ, ಶಿವನು ನಮ್ಮಿಬ್ಬರ ಕನಸು ಎಂದು ಆದ್ಯ ಇಂದೊಮ್ಮೆ, ಆದಿ ನನ್ನ ಮೆಡಿಕಲ್ ಸ್ಕಿಲ್ ಮತ್ತು ನಿನ್ನ ಮಾರ್ಷಲ್ ಎರಡೂ ಕಳಿಸೋಣ ನಮಗುಟ್ಟುವ ಮಗುಗೆ ಎಂದಿದ್ದು ನೆನೆದ. ಬಟ್ ಆದಿಗೆ ಗಂಡು ಮಗು ಮೊದಲಾಗಬೇಕು ಎನ್ನುವ ಹಂಬಲ ಇತ್ತು. ಕಾರಣ ತನ್ನ ಕೆಲಸ ಮುಂದೆ ತನ್ನ ಮಗ ನೋಡ್ಕೊಳ್ಬೇಕು ಎನ್ನುವುದು ಅವನ ಆಸೆ ನೆರವೇರಿದೆ. ಬಟ್ ಮುಂದೆ ಮಾತ್ರ ಮುತ್ತು ಮಗಳು ಬೇಕು ಎನ್ನುವ ಆಸೆ ತುಂಬಾ ಇತ್ತು. ಮುಂದೆ ಬಿಲ್ಲ ಫ್ಯಾಮಿಲಿ ಫಾರಿನಲ್ಲೇ ಸ್ವಲ್ಪ ವೈಭವ್ ಲೈಫ್ನು ತೋರಿಸೋಣ ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.